ವೆಲ್ಕಮ್ ಟು ಹಳ್ಳಿ ಮನಿ ಅಡಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶಂಕರಪೋಳೆ ಮಾಡೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಐಟಮ್ಸ್ ಏನೇನಂದರೆ 1 ಲೋಟ ಗೋಧಿ ಹಿಟ್ಟು, 1 ಲೋಟ ಅಕ್ಕಿ ಹಿಟ್ಟು, 1 ಲೋಟ ಮೈದಾ, 1 ಲೋಟ ಚಿರೋಟಿ ರವೆ, ಮತ್ತು ಒಂದು ವಾಟೆ ಶೇಂಗಾ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅಂಗಿ ಕಸಿಕಾಯಿ ಮೆಣಸಿನ್ಕಾಯಿ ಒಣವು, ಕರಿಬೇವು, 2 ಚಮಚ ಮೆಣಸಿನಕಾಳು, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಇವನ್ನ ಮೆಣಸಿನ್ಕಾಯಿ, ಕರಿಬೇವು, ಮೆಣಸು, ಶೇಂಗಾ ಕಾಳು ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ನೋಡ್ರಿ ಈ ಥರ ತರಿಯಾಗಿ ಬಂದಿದೆ. ಇದನ್ನ ಈ ಹಿಟ್ಟಿಗೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಸಿದ 2 ಸ್ಪೂನು ಎಣ್ಣೆ, ಎಲ್ಲ ಒಣದ ಇದನ್ನ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಆನಂತರ ನೀರು ಹಾಕಿ ಚಪಾತಿ ಹದಕ್ಕೆ ನಾದ್ಕೋಬೇಕು. ಮಳೆಗಾಲಕ್ಕೆ ಸಂಜೆ ಮುಂದೆ ಸ್ನ್ಯಾಕ್ಸ್ ಥರ ತಿನ್ನೋಕೆ ತುಂಬ ರುಚಿಕರವಾದ ಆರೋಗ್ಯಕರವಾದ ಶಂಕರಪೋಳೆ. ಮಕ್ಕಳಿಗೆ ತಿನ್ನೋಕೆ ಭಾಳ ಖುಷಿ ಪಡ್ತಾರೆ ನೋಡಿ. ಅದಕ್ಕೆ ಕಲಿಸ್ಕೋಬೇಕೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನೋಡ್ರಿ. ಈ ಥರ ಬಂದಿದೆ. ಈ ಥರ ನಾದಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಟ್ಕೋಬೇಕು. ನಂತರ ಲಟ್ಟಿಸಿ ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ. ಈ ಥರ ನಾದ್ಕೋಬೇಕು. ಈಗ ಉಳ್ಳಿ ಹರಿತೀನಿ ನೋಡ್ರಿ. ಉಳ್ಳಿ ಹರಿದು ಲಟ್ಟಿಸ್ತೀನಿ. ಇಷ್ಟ ಉಳ್ಳಿ ಮಾಡ್ಬೇಕು ನೋಡ್ರಿ. ಒಂದೊಂದು ಚಪಾತಿ ಅಷ್ಟು ಉಳ್ಳಿ ಮಾಡಿ ಲಟ್ಟಿಸ್ಬೇಕ್ರಿ. ಈ ಒಂದು ಚಪಾತಿ ಹಾಕಿ ನೋಡ್ರಿ. ಇದೀಗ ಈ ಥರ ಶೇಪ್ ಮಾಡ್ಕೋಬೇಕು ನೋಡ್ರಿ. ನೋಡಿ ಈ ಥರ ಬಂದ ಕರಿಗರಿಯಾಗಿ ತುಂಬ ಒಳ್ಳೆಯವು ನೋಡ್ರಿ. ಈ ಥರ ಬಂದ ನಮ್ಮ ಖಾರದ ಶಂಕರಪೋಳೆ ಹೆಂಗೆ ಬಂದವ ಅನ್ನೋದು ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ನೀವು ಮನೆಯೊಳಗೆ ಈ ಥರ ಮಾಡಿರಿ ಅಂತ ಕೇಳ್ಕೊತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.